ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ಟಾಕ್ ಮಾರ್ಕೆಟ್ ಬಿಗಿನರ್ಸ್ಗೆ ಸಂಬಂಧಿಸಿದ ಬೇಸಿಕ್ ಇನ್ಫಾರ್ಮೇಷನ್ಸನ್ನು ಕೊಡಲು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಇನ್ನು ಮುಂದೆ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಿಸಿದ ಸುಮಾರು ವಿಡಿಯೋಗಳು ಅಂದರೆ ಬೇಸಿಕ್ಕಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡೋದು ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ಯಾಕಂದರೆ ಈಗಿನ ಏನು ಜನ್ರೇಷನಲ್ಲಿ ಸೊ ಸ್ಟಾಕ್ ಮಾರ್ಕೆಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಸ್ಟಾಕ್ ಮಾರ್ಕೆಟನ್ನು ಕಲಿಯೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದು, ತಿಳಿಸೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಆದ್ದರಿಂದ ನಾನೀಗ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಿಸಿದ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಈ ವಿಡಿಯೋ ಮುಖಾಂತರ ಕೊಡ್ತೇನೆ. ಹಾಗೆ ಮುಂದಿನ ದಿನಗಳಲ್ಲೂ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಿಸಿದ ವಿಡಿಯೋಗಳನ್ನು ಡಿವೈಡ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ಸನ್ನು ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ಸೊ ಈಗ ಮೊದಲೇ ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅಂದರೆ ನಮ್ಮಂಥ ಏನು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಸೊ ಅದ್ರ ಬಗ್ಗೆ ಏನು ಅರಿವೇ ಇರಲ್ಲ. ಸೊ ಸ್ಟಾಕ್ ಮಾರ್ಕೆಟ್ ಅಂದರೆ ನಮಗಲ್ಲಪ್ಪ, ಯಾರೋ ಶ್ರೀಮಂತ ವ್ಯಕ್ತಿಗಳಿಗೆ, ಅಂಥವ್ರಿಗೆ ಸೀಮಿತ ಅಂತ ಅಂದ್ಕೊಂಡಿರ್ತಾರೆ. ಸೊ ಅದ್ರ ಬದಲಾಗಿ ಎಲ್ಲರೂ ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ತಿಳ್ಕೊಂಡು ಅದನ್ನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ದುಡ್ಡನ್ನು ಕೂಡ ನಾವು ಮಾಡ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಅದನ್ನು ಯಾವ ರೀತಿ ಕಲಿಬೇಕು ಅನ್ನೋದಕ್ಕೋಸ್ಕರನೇ ಈ ವಿಡಿಯೋನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ಸನ್ನು ಕೊಡಲು ಸ್ಟಾರ್ಟ್ ಮಾಡಿದ್ದೇನೆ. ಸೊ ಹಾಗಾಗಿ ಈಗ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅನ್ನೋದನ್ನು ಮೊದಲಿಗೆ ನೋಡ್ಕೊಳ್ಳೋಣ. ಸೊ ಯಾಕೆಂದರೆ ಸ್ಟಾಕ್ ಮಾರ್ಕೆಟ್ ಅಂದರೆ ಭಾಳ ಜನರಿಗೆ ಏನೋ ಒಂಥರ ಭಯ, ಒಂಥರ ಅಚ್ಚರಿ ಈ ಥರ ಎಲ್ಲ ಇರುತ್ತೆ. ಅಲ್ಲಿ ಈಗ ಸ್ಟಾಕ್ ಮಾರ್ಕೆಟಲ್ಲಿ ಬರ್ತಕ್ಕಂಥ ಕರಡಿ ಅಥವಾ ಗೂಳಿ ಕುಣಿತಗಳು ದುಡ್ಡು ಗಳಿಸ್ಬೋದು ಅಥವಾ ಕಳೆದುಕೊಳ್ಳುವ ಪ್ರಕ್ರಿಯೆ ಅದರ ಅರ್ಥನೇ ಆಗೋದಿಲ್ಲ ಜನಗಳಿಗೆ. ಹಂಗಂತ ಷೇರು ಸಾಮ್ರಾಜ್ಯಕ್ಕೆ ಪ್ರವೇಶಿಸಿ ಹಣ ಗಳಿಸೋದು ಅಥವಾ ಕಳೆದುಕೊಳ್ಳೋದು ಏನು ಕಷ್ಟ ಏನೂ ಅಲ್ಲ. ಅದನ್ನು ಈಸಿಯಾಗಿಯೂ ಮಾಡ್ಬೋದು ಅಂದರೆ ನೀವು ತಿಳ್ಕೊಂಡ್ರೆ. ಅದನ್ನು ಯಾವ ರೀತಿ ತಿಳ್ಕೊಳ್ಳೋದು ಅಂದರೆ, ಹಾಗಾದರೆ ಸೊ ಮೊದಲಿಗೆ ನಾವೀಗ ನಾನು ತಿಳಿಸ್ತಿರೋದೇನಪ್ಪ ಅಂತಂದರೆ ಷೇರು ಅಂದರೆ ಏನು, ಹಾಗಾದರೆ ಷೇರು ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಈಗ ಮೊದಲನೇದಾಗಿ. ಸೊ ಷೇರು ಅಂದರೆ ಏನಪ್ಪ ಅಂದರೆ ಒಂದು ಕಂಪನಿಯ ಅಲ್ಪ ಪ್ರಮಾಣದ ಮಾಲೀಕತ್ವವನ್ನು ಪಡೆಯುವುದು. ಅರ್ಥ ಆಯ್ತಲ್ಲ? ಷೇರು ಅಂದರೆ ಒಂದು ಕಂಪನಿಯ ಅಲ್ಪ ಪ್ರಮಾಣದ ಮಾಲೀಕತ್ವವನ್ನು ಪಡೆಯುವುದು. ಈ ಷೇರು ಕಂಪನಿಯ ಲಾಭ ನಷ್ಟಕ್ಕೆ ತಕ್ಕಂತೆ ಮೌಲ್ಯ ಪಡೆಯುವ ಅಥವಾ ಕಳೆದುಕೊಳ್ಳುವ ಒಂದು ಸಾಧನವಾಗಿದೆ. ಸೊ ಕಂಪನಿಗಳು ಬಂಡವಾಳ ಸಂಗ್ರಹಣೆಗಾಗಿ ಸಾರ್ವಜನಿಕರಿಗೆ ಷೇರುಗಳನ್ನು ಕೊಡ್ತಾರೆ. ಸೊ ಇದು ಷೇರು ಅಂದರೆ ಇದರ ಅರ್ಥ ಇದು. ಅರ್ಥ ಆಯ್ತಾ? ಹಾಗೆ ಮುಂದುವರೆದು ಇನ್ನೇನಪ್ಪ ಅಂತಂದರೆ ಷೇರು ಮಾರುಕಟ್ಟೆ ಅಂದ್ರೇನು ಅಂತ. ಸೊ ಷೇರು ಅಂದರೆ ಅರ್ಥ ಆಗಿದೆ ನಿಮಗೀಗ. ಈಗ ಷೇರು ಮಾರುಕಟ್ಟೆ ಅಂದ್ರೇನು ಅಂದರೆ, ಷೇರು ಮಾರುಕಟ್ಟೆ ಅಂದರೆ ಹಲವಾರು ಕಂಪನಿಗಳ ಷೇರುಗಳನ್ನು ವ್ಯವಸ್ಥಿತವಾಗಿ ಮಾರಾಟ ಮಾಡುವ ಅಥವಾ ಖರೀದಿ ಮಾಡುವ ಸ್ಥಳವಾಗಿದೆ. ಅರ್ಥ ಆಯ್ತಲ್ಲ? ಷೇರು ಅಂದರೆ ಸೊ ಷೇರು ಮಾರುಕಟ್ಟೆಯಲ್ಲಿ ಲೀಸ್ಟ್ ಆಗಿರುವ ಕಂಪನಿಗಳ ಷೇರುಗಳನ್ನು ಇಲ್ಲಿ ಖರೀದಿಸಬಹುದು ಮತ್ತು ಮಾರಾಟ ಮಾಡ್ಬೋದು. ಸೊ ಇದು ಷೇರು ಮಾರ್ಕೆಟು ಅಂದರೆ. ಸೊ ಭಾರತದಲ್ಲಿ ಪ್ರಮುಖವಾಗಿ 2 ಷೇರು ಮಾರುಕಟ್ಟೆಗಳು ಕಾರ್ಯನಿರ್ವಹಿಸ್ತಿದ್ದಾವೆ. ಸೊ ಅದು ಯಾವುದಪ್ಪ ಅಂತಂದರೆ, ಮೊದಲನೇದಾಗಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಅದನ್ನು BSE ಅಂತಲೂ ಕರೀತಾರೆ. ಅರ್ಥ ಆಯ್ತಾ? ಮತ್ತು ಎರಡನೇದಾಗಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE ಅಂತ ಕರೀತಾರೆ. ಸೊ ಭಾರತದಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ 2 ಷೇರು ಮಾರುಕಟ್ಟೆಗಳು. ಅರ್ಥ ಆಯ್ತಲ್ಲ? ಸೊ ಈಗ ಷೇರು ಮಾರುಕಟ್ಟೆಯಲ್ಲಿ ಷೇರುಗಳ ಖರೀದಿ ಮತ್ತು ಮಾರಾಟ ಮಾಡಬೇಕು ಅಂತಂದರೆ ನಿಮಗೆ ಈಗ ಡಿಮ್ಯಾಟ್ ಅಕೌಂಟ್ ಮತ್ತು ಟ್ರೇಡಿಂಗ್ ಅಕೌಂಟ್ನ ಅವಶ್ಯಕತೆ ಇರುತ್ತದೆ. ಸೊ ಈ 2 ಅಕೌಂಟ್ಗಳನ್ನು ನಿಮ್ಮ ಸ್ಟಾಕ್ ಬ್ರೋಕರ್ಗಳು ಮಾಡಿಸ್ಕೊಡ್ತಾರೆ. ಅರ್ಥ ಆಯ್ತಲ್ಲ? ಈ ಡಿಮ್ಯಾಟ್ ಅಕೌಂಟ್ಗಳು ಇದ್ದರೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ಡಿಮ್ಯಾಟ್ ಅಕೌಂಟ್ ಅಂದರೆ ಏನಂತ ನೋಡೋಣ. ಸೊ ಡಿಮ್ಯಾಟ್ ಅಕೌಂಟ್ ಅಂದರೆ ಡಿಮೆಟೀರಿಯಲೈಸ್ ಅಕೌಂಟ್ ಅಂತ. ಸೊ ಈ ಅಕೌಂಟ್ನಲ್ಲಿ ನಾವು ಖರೀದಿಸಿದ ಷೇರುಗಳು ಎಲೆಕ್ಟ್ರಾನಿಕ್ ರೂಪದಲ್ಲಿ ಶೇಖರಿಸಿ ಇಡಲು ಇದರ ಅವಶ್ಯಕತೆ ಇರುತ್ತದೆ. ಯಾವುದು? ಡಿಮ್ಯಾಟ್ ಅಕೌಂಟಿನ ಅವಶ್ಯಕತೆ ಇರುತ್ತದೆ. ಅಂತಾರೆ ಟ್ರೇಡಿಂಗ್ ಅಕೌಂಟ್ ಅಂದರೆ ಏನು? ಈ ಅಕೌಂಟ್ ಮೂಲಕ ನಾವು ಷೇರುಗಳನ್ನು ಖರೀದಿ ಮತ್ತು ಮಾರಾಟ ಮಾಡ್ಬೋದು. ಇದು ಷೇರು ಮಾರುಕಟ್ಟೆಯ ಬೇಸಿಕ್ ಇನ್ಫಾರ್ಮೇಷನ್. ಸೊ ನೋಡಿದ್ರಲ್ಲ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋಗಳಲ್ಲಿ ಷೇರು ಮಾರುಕಟ್ಟೆಗಳ ಬಗ್ಗೆ ಏನು ಪಾರಿಭಾಷೆಗಳು ಅಂದರೆ ಏನಪ್ಪ ಟರ್ಮಿನಾಲಜಿಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಸೊ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.